ನಮಸ್ಕಾರ. ನಾನು ನಿಮ್ಮ ಸತೀಶ್ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ MSR ಅಕಾಡೆಮಿಯಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ರಿ. ಇದು ನಮ್ಮ MSR ಡ್ಯಾನ್ಸ್ ಅಕಾಡೆಮಿಯ 10ನೇ ವರ್ಷ. ಸತತವಾಗಿ 9 ವರ್ಷಗಳಿಂದ ಗಣೇಶ ಉತ್ಸವ ಮಾಡ್ಕೊಂಡು ಬಂದಿದ್ದೀರಿ. ಇವಾಗ ಇದು 10ನೇ ವರ್ಷ. ನಮ್ಮ ಚಿಂತಾಮಣಿ ಶಾಖೆಯಲ್ಲಿ 1ನೇ ವರ್ಷ, ನಮ್ಮ ಕೋಲಾರ ಶಾಖೆಯಲ್ಲಿ 3ನೇ ವರ್ಷ, ಮತ್ತು ಶ್ರೀನಿವಾಸಪುರದಲ್ಲಿ ಕಾರಣಾಂತರಗಳಿಂದ ಈ ಸತಿ ನಾವು ಗಣೇಶ ಉತ್ಸವ ಆಚರಣೆ ಮಾಡಲಿಲ್ಲ. ಈ ಒಂದು ಗಣೇಶನ ಒಂದು ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ MSR. ಥ್ಯಾಂಕ್ ಯು. 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದು ಗಣೇಶ ಹಬ್ಬ ಅಂದಿದ ತಕ್ಷಣ ನಮ್ದು ಡ್ಯಾನ್ಸ್ ಕ್ಲಾಸ್ ಆಗಿರೋದು ಎಲ್ಲ ಮಕ್ಕಳು ಬರ್ತಾರೆ. ಮಕ್ಕಳಿಗೆ ಇದು ಒಂಥರ ಉತ್ಸಾಹ. ಅಂದರೆ ಗಣೇಶ ಅಂದಿದ ತಕ್ಷಣ ಎಲ್ಲ ಚಿಕ್ಕ ಮಕ್ಕಳಿಗೆ ತುಂಬ ಆತ್ಮೀಯವಾಗಿ ಇನ್ವಾಲ್ವ್ ಆಗ್ತಾರೆ ಮಕ್ಕಳೆಲ್ಲ. ಮಕ್ಕಳಿಗಾಗಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು. ಯಾಕಂದರೆ ಮಕ್ಕಳು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಿ. ಇವಾಗ ನಿಮ್ಮ ಸೈಡಲ್ಲಿ ಬರ್ತಾ ಇದೆ. ಯಾವ ರೀತಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಒಂದು ಸಾಂಗ್ ಹಾಕಿದಾಗ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ, ಗಣೇಶ ಉತ್ಸವ ಮಾಡಿದಾಗ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಈ ಪಕ್ಕದಲ್ಲಿ ವಿಡಿಯೋ ಬರ್ತಿದೆ. ಈ ಒಂದು ಕಾರಣಕ್ಕೆ ನಮ್ಮ ಅಕಾಡೆಮಿಯಲ್ಲಿ ಸತತವಾಗಿ 10ನೇ ವರ್ಷ ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ. ಆ ಒಂದು ವಿಘ್ನ ವಿನಾಶಕನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದೆ. ಇದೇ ರೀತಿ 100 ವರ್ಷ ನಾವು ಮಾಡಬೇಕು. ಆ ಶಕ್ತಿ ನಮಗೆ ದೇವರು ಕೊಡಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಕ್ಕಳ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ? ಅಂದರೆ ಏನಾಗತ್ತಂದ್ರೆ ಒಂದು ಉತ್ಸವ ಮಾಡಬೇಕು ಅಂತ ನಾವು ಅನ್ಕೊಂಡಿದ ತಕ್ಷಣ ಎಲ್ಲ ಮಕ್ಕಳೇ, ಅಂದರೆ ಹೂವು ಪೌಂಡ್ಸೋದ್ರಿಂದ ಹಿಡಿದು ಡೆಕೋರೇಷನ್ ಇಂದ ಹಿಡಿದು ಪ್ರತಿಯೊಂದು ಮಕ್ಕಳೇ ಮಾಡ್ತಾರೆ. ಈ ಒಂದು ಸಂಸ್ಕೃತಿ ಮಕ್ಕಳು ಕಲಿತಾರೆ. ಅಂದರೆ ಹಬ್ಬ ಮಾಡಬೇಕಂದ್ರೆ ಓಕೆ ನಾವೆಲ್ಲ ಈ ರೀತಿ ಕೆಲಸ ಮಾಡಬೇಕು. ಹಬ್ಬ ದೇವ್ರನ್ನ ಕೂರಿಸ್ಬೇಕು ಅಂದರೆ ಯಾವ ರೀತಿ ಇರಬೇಕು, ಮಕ್ಕಳು ಪ್ರಸಾದ ತಗೊಂಬರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಮಕ್ಕಳು ಇನ್ವಾಲ್ವ್ ಆಗಿ ಅವರಷ್ಟು ಗೌರವ ತಗೊಂಬರ್ತಾರೆ. ಈ ಒಂದು ಹಬ್ಬದಲ್ಲಿ ಮಕ್ಕಳು ಕಲಿಯೋದು ಜಾಸ್ತಿ ಇದೆ. ಅಂದರೆ ಆ ನೇಚರ್ ಅಂತಾರಲ್ಲ, ಫೆಸ್ಟಿವಲ್ ಎಂದ ತಕ್ಷಣ ನಮ್ಮ ಹಿಂದೂಗಳಲ್ಲಿ ಫೆಸ್ಟಿವಲ್ ಎಂದ ತಕ್ಷಣ ಯಾವ ರೀತಿ ಆ ನೇಚರ್ ಉಂಟಾಗುತ್ತೆ, ಅದು ಮಕ್ಕಳಿಗೆ ಇಲ್ಲಿಂದ ಸ್ಪ್ರೆಡ್ ಆಗುತ್ತೆ. ಫ್ಯೂಚರಲ್ಲೂ ಅಷ್ಟೇ ಅವರು ಮಕ್ಕಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಬರ್ತದೆ. ಈ ರೀತಿ ಹಬ್ಬಗಳು ಹರಿದಿನಗಳು ಮಾಡಿದಾಗ ಮುಂದೆ ನಿಂತ್ಕೊಂಡು ಸಾರಥಿ ವಹಿಸ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನೋಡಿ, ಇವಾಗ ನಮ್ಮ ಮಕ್ಕಳು ಅಲ್ಲಿ ಮೇಲೆ ಇದ್ದಾರೆ, ಎಲ್ಲರೂ ಬಂದಿರುವಂತ ಮಕ್ಕಳೆಲ್ಲ ಮೇಲೆ ಇದ್ದಾರೆ. ನಾವು ಯಾರು ದೊಡ್ಡವ್ರು ಈಜು ಬರುತ್ತೋ ನಾವು ದೊಡ್ಡವ್ರು ಮಾತ್ರ ಬಂದು ಇಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ದಂಬಿ ಮಾಡ್ಕೊಳ್ತಾರೆ ಬಂದಾಗ. ನೀನು ಮುಂದೆ ನಾನು ಮುಂದೆ ಹೋಗಿ ಅಪಾಯಗಳು ದಂಬಿಯಾಗಿ ಆಗಿದ್ದಾವೆ. ನಮ್ಮ ನಗರಸಭೆಯವರು ತುಂಬಾ ಅದ್ಭುತವಾಗಿ ಅನುಕೂಲ ಮಾಡಿದ್ದಾರೆ. ಒಂದೇನು ಅಂದ್ರೆ ದೊಡ್ಡ ಗಣೇಶಕ್ಕೆ ಬಂದಾಗ ಅನಾಹುತ ಆಗ್ಬೋದು. ಅಂತ ಟೈಮಲ್ಲಿ ಇವಾಗ ನಾನು ಬೇರೆ ಕಡೆ ಎಲ್ಲ ನೋಡಿದೆ, ಚಿಂತಾಮಣಿಯಲ್ಲಿ ನೋಡಿದೆ, ಕೋಲಾರಲ್ಲಿ ನೋಡಿದ್ರೆ ಒಂದು ಕ್ರೈನ್ ವ್ಯವಸ್ಥೆ ಬಂದ್ಬಿಟ್ರೆ ದೊಡ್ಡ ಗಣೇಶಗಳು ಯಾರು ಮುಂದೆ ಹೋಗ್ದಿರಾ ಕ್ರೈನ್ ಮೂಲಕ ಎತ್ಕೊಂಡು ಬಿಡ್ಬೋದು. ದೊಡ್ಡ ಗಣೇಶಗಳ ಇರೋದ್ರಿಂದ ಇದೊಂದು ಕಾಳಜಿ ತಗೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನಗರಸಭೆಯವ್ರಿಗೆ ಈ ಒಂದು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಎಲ್ಲರೂ ಸೇಫಾಗಿ ಬಂದು ಸೇಫಾಗಿ ಹೋಗ್ತಾರೆ. ಒಂದ್ಸತಿ ಈ ಒಂದು ನಮ್ಮ ಮುಳಬಾಗಲ್ ಚಾನಲ್ಗೆ ಮತ್ತೆ SK J9 ಮುಳಬಾಗಲ್ ನ್ಯೂಸ್ ಅವ್ರಿಗೆ ಧನ್ಯವಾದಗಳು. ಮತ್ತೊಂದ್ಸತಿ ಎಲ್ರಿಗೂ ಸಹ ಈ ಒಂದು ಹಬ್ಬ ಒಂದು ದೇವರು ಆಶೀರ್ವಾದ ಎಲ್ರಿಗೂ ಕೊಡಲಿ, ಅವರ ಕೃಪೆ ಎಲ್ಲರೂ ಸದಾ ಎಲ್ಲರ ಮೇಲೆ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ MSR. ಥ್ಯಾಂಕ್ ಯು.